ಮಾಮ್ ಏನಾಯ್ತು ಮ್ಯಾಡಿ? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಮಾಮ್ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ, ಆದರೆ ಅದು ಇನ್ನು ಮುಂದೆ ದೊಡ್ಡದಾಗ್ಬೋದು ಅಂತ ಟೆನ್ಷನ್ ಆಗ್ತಿದೆ ಮಾಮ್. ಯಾಕೆ ಮತ್ತೆ ಆ ಹುಡುಗಿ ಕಡೆಯಿಂದ ಏನಾದರೂ? ಮಾಮ್ ಗ್ರಾಚಾರ ಸರಿ ಇಲ್ಲ ಅಂದರೆ ಎಲ್ಲ ಕಡೆಯಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಸುರೇಂದ್ರ ಮಾವ ಕಂಪ್ನಿ ಡೀಟೇಲ್ಸ್ ಎಲ್ಲ ಎತ್ಕೊಂಡೋದ್ರು, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಮಾಮ್. ಅಲ್ಲ, ಅವ್ನ ಡೀಟೇಲ್ಸ್ ಎಲ್ಲ ತೊಗೊಂಡೋದ್ರೆ ನೀನು ಯಾಕೆ ಟೆನ್ಷನ್ ಆಗ್ತಿದ್ಯಾ? ಮಾಮ್ ಅದು ಟ್ಯಾಕ್ಸ್ ಫೈಲ್ ಮಾಡುವಾಗ ಸ್ವಲ್ಪ ಅಮೌಂಟ್ ಹೆಚ್ಚು ಕಮ್ಮಿ ಆಗಿದೆ. ಹಾಗೇನೆ ಫೈಲ್ಸಲ್ಲಿ ಅಕೌಂಟ್ಸಲ್ಲಿ 60 ರಿಂದ 70 ಲಕ್ಷ ಟ್ಯಾಲಿ ಸಿಗ್ತಿಲ್ಲ ಮಾಮ್. 60 ರಿಂದ 70 ಲಕ್ಷನಾ? ಅಷ್ಟು ದುಡ್ಡು ಏನಾಯ್ತು ಮಾಡಿ? ಮಾಮ್ ಏನಾಯ್ತು ಅಂದರೆ ಕಂಪ್ನಿಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀನಿ, ನನಗೆ ಅಂತ ಸ್ವಂತಕ್ಕೆ ಬಳಸ್ಕೊಂಡೆ ಮಾಮ್. ನೀನು ಪರ್ಸನಲ್ ಆಗಿ 60 ರಿಂದ 70 ಲಕ್ಷ ರೂಪಾಯಿ? ನನಗೆ ಅರ್ಥ ಆಗ್ತಿಲ್ಲ. 2-3 ತಿಂಗಳಲ್ಲೇ ಅಷ್ಟು ದುಡ್ಡನ್ನು ಏನು ಮಾಡಿದೆ ಮಾಡಿ ನೀನು? ಮಾಮ್ ಇರುತ್ತಲ್ಲ ಮಾಮ್, ರೇಸು ಮ್ಯಾಚು ಅಂತೆಲ್ಲ ಖರ್ಚಾಗೋಯ್ತು ಅಂದ್ರೆ ಜೂಜಾಡ್ತೀಯಾ? ಮಾಮ್ ಚೀಪಾಗಿ ಅದನ್ನೆಲ್ಲ ಜೂಜ್ ಅಂತ ಹೇಳ್ಬೇಡ, ಪೂರ್ತಿ ದುಡ್ಡು ರೇಸಲ್ಲಿ ಹೊರಟೋಯ್ತು. ಆದ್ರೆ ನಂಗೆ ಇವಾಗ ಟೆನ್ಷನ್ ಆಗ್ತಿರೋದು ಈ ವಿಚಾರ ಏನಾದರೂ ಮಾವಂಗೆ ಗೊತ್ತಾದ್ರೆ ಅಂತ. ಮಾಡಿ ತಡೆಯೋ ಸ್ಟುಪಿಡ್ ಮಾಡಿ. ಅಲ್ಲ, 60 ರಿಂದ 70 ಲಕ್ಷ ರೂಪಾಯಿ ಕಳೆದಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ? ಚಿಲ್ಲರೆ ಕಾಸಿಗೋಸ್ಕರ ಆಸೆ ಪಟ್ಟು ಕೋಟಿ ಕೋಟಿ ದುಡ್ಡು ಕಳೆದಿದೆಯಲ್ಲ ನೀನು. ಓಡಿದ್ರೆ ಆನೆ ಹೊಡಿಬೇಕು, ಈ ಥರ ಅಡಿಕೆ ಕದ್ದು ಅಡಿಕೆ ಕಳ್ಳ ಅಂತ ಅನ್ನಿಸ್ಕೋಬಾರ್ದು ಮಾಡಿ. ಮಾಮ್ ಸರಿ ಆಯ್ತು, ಇವಾಗ ತಪ್ಪಾಗೋಗಿದೆ, ಏನ್ ಮಾಡಕ್ಕಾಗತ್ತೆ? ನನಗೆ ಟೆನ್ಷನ್ ಆಗ್ತಿರೋದು ಈ ವಿಚಾರ ಮಾವಂಗೆ ಏನಾದ್ರು ಗೊತ್ತಾದ್ರೆ ಅಂತ. ಏನ್ ಮಾಡೋದು? ನೋಡು, ವೀರುಗೆ ಈ ವಿಷಯ ಗೊತ್ತಾದ್ರೆ ಅವನಿಗೆ ನಿನ್ನ ಬಗ್ಗೆ ಇರೋ ಇಂಪ್ರೆಷನ್ ಹಾಳಾಗೋಗುತ್ತೆ. ಇಷ್ಟು ದಿನ ನೀನು ಒಳ್ಳೆಯವನು ಅಂತ ಅವ್ನು ನಂಬಿಸಿದ್ದೀನಿ. ಮಾಮ್ ನಾನು ಅದೇ ತರ ನಾಟಕ ಮಾಡ್ಕೊಂಡು ಬಂದಿದ್ದೀನಲ್ಲ. ಈಗ ಅದನ್ನೆಲ್ಲ ನೀನೇ ನಿನ್ನ ಕೈಯಾರ ಹಾಳು ಮಾಡ್ಕೊಂಡಿದ್ಯಲ್ಲ. ಎಂತ ಇಡಿಯಟ್ ಮಾಡಿ ನೀನು. ಮಾಮ್ ಈಗ ನನಗೆ ಬೈಯದ್ ಬಿಟ್ಟು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಏನ್ ಮಾಡ್ಬೋದು? ವೀರು ನಿನ್ನೇನಾದ್ರೂ ಕೇಳಿದ್ನಾ? ಮಾಮ್ ಮಾವ ನನ್ನ ಹತ್ರ ಏನು ಮಾತಾಡಿಲ್ಲ, ಅಂದ್ರೆ ಫೈಲ್ಸ್ ನೋಡಿಲ್ಲ ಅಂತ ಅನ್ಸುತ್ತಿನ್ನ. ಸರಿ, ಹಾಗಾದ್ರೆ ಬೆಳಗ್ಗೆ ಆ ಫೈಲ್ಸ್ನ ಹೇಗಾದ್ರೂ ಮಾಡಿ ನಾನು ತೊಗೊಂಬರ್ತೀನಿ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಮಾಡಿ ನೀನು ಏನಾದ್ರೂ ಒಂದು ಕೆಲಸ ಮಾಡಿ ನನಗೆ ತಲೆ ಬಿಸಿ ಕೊಟ್ಟೆ ಕೊಡ್ತೀಯಲ್ವಾ? ಮಾಮ್